ನಿಮ್ಮ ಎಂಪಿ ಯಾರಾಗಬೇಕು? ನಿಖಿತ್ ರಾಜ್ ಕೊಟ್ಟರೆ ಒಳ್ಳೆಯದು. ನಮ್ಗೆ ಸೌಮ್ಯ ರೆಡ್ಡಿ ನಿಂತ್ಕೊಂಡ್ರೆ ನಾವು ಅವ್ರು ವೋಟ್ ಹಾಕ್ತಿವಿ. ಯಾವುದೇ ಕಾರಣಕ್ಕೂ ತೇಜಸ್ವಿ ಸೂರ್ಯನಿಗೆ ವೋಟ್ ಹಾಕಲ್ಲ ಮೇಡಮ್. ಈ ಸರಿ ಬಿಜೆಪಿಗಿಂತ ಕಾಂಗ್ರೆಸ್ ಆದ್ರೆ ಒಳ್ಳೆಯದು. ಈ ತರ ತೇಜಸ್ವಿ ಸೂರ್ಯ ಅಂತ ಎಂಪಿ ನಮ್ಗೆ ಬೇಕಾಗಿಲ್ಲ. ಗೋ ಬ್ಯಾಕ್ ಅಂತ ಹೇಳ್ಬೋದು. ಎಂ.ಎಲ್.ಎ. ಕೃಷ್ಣಪ್ಪ ಅವ್ರು ಯಾವತ್ತೂ ಗ್ರೀನ್ ಟೈಪ್ ಯಾವತ್ತೂ ಕೆಲಸ ನಡೀತಾ ಇದೆ, ಎಲ್ಲವೂ ಕೆಲಸ ಮಾಡ್ತಾರೆ. MLA ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ, ಆದ್ರೆ MP ಕ್ಷೇತ್ರ ಅಂತ ಬಂದಾಗ ಅವ್ರ ಅನುದಾನದಲ್ಲಿ ಏನು ಅಭಿವೃದ್ಧಿ ಆಗ್ತದೆ. ಭದ್ರಕೋಟೆ ಅಂತಂದ್ರೆ ಇದು ಯಾರ ಅಪ್ಪನ ಸೊತ್ತು ಅಲ್ಲ ಮೇಡಮ್, ಇಲ್ಲಿ ಮತದಾರರ ಸೊತ್ತು. ಕಾಂಗ್ರೆಸ್ ಇಂದ ಪ್ರಧಾನಮಂತ್ರಿ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಕೊಡೋದು ಒಳ್ಳೆಯದು. ಮೇಡಮ್ ಮೋದಿ ಅವರು 10 ವರ್ಷ ಆಳಿದ್ದಾರೆ, ಸುಳ್ಳು ಹೇಳ್ಕೊಂಡು ಎಷ್ಟು ವರ್ಷ ಬದುಕ್ತಾರೆ ಹೇಳಿ? ಅವರು ಅಡ್ವರ್ಟೈಸ್ಮೆಂಟ್ ಮಾತ್ರ ಸೀಮಿತ, ಅವ್ರ ಅಭಿವೃದ್ಧಿಗಲ್ಲ ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಎಂಪಿ ಯಾರಾಗಬೇಕು? ತೇಜಸ್ವಿ ಸೂರ್ಯ ಅವರಿದ್ದಾರೆ, ಬಿಜೆಪಿಯಿಂದ ಅವ್ರು ಕಾಣಿಸ್ತಾ ಇದ್ದಾರೆ, ಹಾಗೆ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಅವರಾಗಿರ್ಬೋದು, ನಿಖಿತ್ ರಾಜ್ ಅವರಾಗಿರಬಹುದು. ನಿಮಗೆ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಮ ಎಂಪಿ? ಈಗ ಕಾಂಗ್ರೆಸ್ ಇಂದ ಯಾರಾಗ್ತಾರೆ? ಈ ಸರಿ ಕಾಂಗ್ರೆಸ್ ಈ ಬಿಜೆಪಿ ಆಗ್ಬೇಕು. ಹೋದ ಸರಿ ಹಾಗೆ ಹೋಗಿದ್ದಾರೆ. ಈ ಸರಿ ಬಿಜೆಪಿಗಿಂತ ಕಾಂಗ್ರೆಸ್ ಆದ್ರೆ ಒಳ್ಳೇದು. ಓಕೆ, ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಕಾಂಗ್ರೆಸ್ನಲ್ಲಿ 2 ಹೆಸರು ಕೇಳಿ ಬರ್ತಾ ಇದೆ. ಸೊ ಒಂದು ಸೌಮ್ಯ ರೆಡ್ಡಿ ಅವರು, ಆಮೇಲೆ ನಿಖಿತ್ ರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಉತ್ತಮ? ನಿಖಿತ್ ರಾಜ್ ಕೊಟ್ಟರೆ ಒಳ್ಳೇದು. ಹೌದಾ? ತೇಜಸ್ವಿ ಸೂರ್ಯ ಅವರು ಯಾಕೆ ಎಂಪಿ ಆಗಬಾರ್ದು? ಅವ್ರು ಹುಡುಗ ಆಗಿದ್ದಾಗ ಎಲ್ಲ ಮಾಡಿದ್ದಾರೆ, ಈಗ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಯಿಂದ. ಅವ್ರು ಆರಾಮಾಗಿ ಇಲ್ಲಿ ಮನೆಯಲ್ಲಿ ಅವ್ರು ಸರಿ ಸಾಕು. 2 ವರ್ಷ 2 ಸರಿ ಆಗಿದ್ದಾರೆ. ಏನ್ ಸರ್ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅಲ್ಲಿ ಪ್ರಧಾನಿ ಹತ್ರ ಮಾತ್ರ ಯಾವ ಕೈಲೂ ಆಗಿಲ್ಲ. ಅವ್ರ ಕೈ ಪ್ರಧಾನಿ ಹತ್ರ ಏನು ಮಾತಾಡೋಕ್ಕೂ ಅವ್ರ ಕೈಲಿ ಆಗಿಲ್ಲ. ಆಗಿದ್ದರಿಂದ ಈಗ ಹೊಸಬ್ರು ಆಗೋದು ಒಳ್ಳೇದು ಅಂತ. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಅವರು ಜನಸಾಮಾನ್ಯರ ಬಳಿ ಸಿಗ್ತಾ ಇದ್ದಾರಾ? ತೇಜಸ್ವಿ ಸೂರ್ಯ ಅವ್ರು ಕಾಣಿಸ್ಕೊಳ್ತಾ ಇಲ್ವಾ ಜನಸಾಮಾನ್ಯರ? ಜನಸಾಮಾನ್ಯ ಹತ್ರ ಎಲ್ಲ ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ. MLA ಬಂದ್ಬಿಟ್ಟು ಕೃಷ್ಣಪ್ಪ ಅವ್ರು ಕಾಂಗ್ರೆಸ್ ಅವರು, MP ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರಿಬ್ರು ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸಗಳು, ರಸ್ತೆ ಆಗಿರ್ಬೋದು, ಯಾವ್ದೋ ಒಂದು ಕಾರ್ಯಕ್ರಮಗಳು ಆಗ್ತಾ ಇದೆಯಲ್ಲ. ಇವ್ರು ಕೃಷ್ಣ ಇದಾರಲ್ಲ, ಅವ್ರು ಪರವಾಗಿಲ್ಲ ಕೆಲಸ ಮಾಡ್ತಿದ್ದಾರೆ. ಎಮ್.ಎಲ್.ಎ. ಕೃಷ್ಣಪ್ಪ ಅವ್ರು ಯಾವತ್ತೂ ಗ್ರೀನ್ ಟೈಪ್ ಮನುಷ್ಯ, ಯಾವತ್ತೂ ಕೆಲಸ ನಡೀತಾ ಇದೆ, ಎಲ್ಲವೂ ಕೆಲಸ ಮಾಡ್ತಾರೆ. ಅವ್ರು ಆಗಲಿ ಬಿಡಲಿ, ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ. ಯಾವ ಪಾರ್ಟಿ ಅಂತ ಹೇಳೋಂಗಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರ ಹೆದ್ದಾರಿಯನ್ನ ಕೈಗೆತ್ಕೊಂಡ್ರು ಆ ಒಂದು ಕಾರ್ಯಕ್ರಮವನ್ನ ತೇಜಸ್ವಿ ಸೂರ್ಯ ಅವರು, ಅದ್ಯಾಕೆ ಸರ್ ನಿಮ್ಗೆ ಇಷ್ಟ ಆಗಿಲ್ವಾ? ಅಲ್ಲ, ಅವರು ಮಾಡಿದ್ದಾರೆ, ಸೆಂಟ್ರಲ್ ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ರಾಜ್ಯದವರು ಮಾಡಿದ್ದಾರೆ. ಆದರೆ ಇವರು ಲೋಕಲ್ ಎಮ್ ಎಲ್ ಇದ್ದಾರಲ್ಲ, ಅವರು ಪರವಾಗಿಲ್ಲ ಕೆಲಸ ಮಾಡಿದ್ದಾರೆ. ಅದು ಸೆಂಟ್ರಲ್ ಮಾಡ್ಬೇಕಾದ್ರೆ ಮಾಡೋ ಕೆಲಸ ಅವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಜಾಸ್ತಿ ಮಾಡಿರೋದು ಕರ್ನಾಟಕದಲ್ಲಿ ಕೃಷ್ಣಪ್ಪ ಅವರು. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಪ್ರಧಾನಿಯವರು ಯಾರಾದ್ರೆ ಉತ್ತಮ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಈಗ ಪ್ರಧಾನಿ ಆಗೋದು, ಈಗ ಯಾರು ಈಗ ಮೋದಿ ಅಂತ ಹೇಳ್ತಾರಲ್ಲ, ಮೋದಿ ಆಗಿದ್ದು ಸಾಕು. ಅವ್ರಿಗೆ ದೇವ್ರ ಮನುಷ್ಯ ಅಂತ ಆಗ್ಬಿಡ್ಯಾರ. ಈಗ ಅವ್ರಿಗೆಲ್ಲರೂ ಮಾತುಕತೆಯಾಗಿ ಎಲ್ಲ ಮಾಡೋಗಿದ್ದಾರೆ. ಈಗ ಹೊಸಬ್ರು ಆಗ್ಬೇಕು. ಅವ್ರು ಯಾರು ಮಾಡಲಿ, ಹೊಸಬ್ರು ಮಾಡಬೇಕು. ಅಂದ್ರೆ ಬಿಜೆಪಿ ಇರಬೇಕಾ, ಕಾಂಗ್ರೆಸ್ ಬರಬೇಕಾ ಅಂತ? ಕಾಂಗ್ರೆಸ್ ಬರೋದು ಒಳ್ಳೇದು, ಆದರೆ ಈ ಹೊಸಬ್ರು ಆದ್ರೆ ಒಳ್ಳೇದು. ಸೊ ಕಾಂಗ್ರೆಸ್ ನಲ್ಲಿ 2 ಹೆಸರು ಕೇಳಿ ಬರ್ತಾ ಇದೆ. ಒಂದು ರಾಹುಲ್ ಗಾಂಧಿ ಅವರು, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಕೊಡೋದು ಒಳ್ಳೇದು. ಯಾಕಂದರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಈ ಸ್ವಲ್ಪ ಜನ ಸಾರ್ವಜನಿಕರು ಸರಿ ಇಲ್ಲ ಅಷ್ಟೇ. ಈ ಸರಿ ಹರಿಜನರಾಗಿರ್ಬೋದು, ಅಂಥವರಿಗೆ SC STರಿಗೆ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ಅನ್ನಬಹುದು. ಮೋದಿ ಅವರ ಗ್ಯಾರಂಟಿಯ ಮುಂದೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸೋಲನ್ನ ಅನುಭವಿಸ್ಬಿಡ್ತಾ ಅಂತ ಅನಿಸ್ತಾ ಇದೆಯಾ ನಿಮಗೆ? ನಮ್ಮ RTP ಕಾಣ್ತಿಲ್ಲ. RTP ಇಲ್ಲ, 3 ಸರಿ ಅವ್ರಿಗೆ ಆಗಿದೆ. ಈ ಸರಿ ಅವ್ರಿಗೆ ಮಾಡಬಾರ್ದು ಅಂತ ಇಲ್ಲದು ಎಲ್ಲರಿಗಿದೆ. ಅವರು ಅವ್ರದ್ದೇ ಆದಂಥ ಸರ್ವಾಧಿಕಾರ ಮಾಡ್ಯಾರೆ. ಅವ್ರದ್ದೇ ಇನ್ನು ಒಬ್ಬರೇ ಸಿಂಗಲ್ ಆಗಿ ಒಬ್ಬರೇ ಮಾಡಿದ್ದಾರೆ. ಅದು ಆಗಬಾರ್ದಾಗಿತ್ತು. ಎಲ್ಲರೂ ಸೇರಿ ಮಾಡಬೇಕು. ಅವ್ರು ಸಿಂಗಲ್ ಆಗಿ ಎಲ್ಲ ಪ್ರತಿಯೊಂದು ಕೆಲಸ ಎಲ್ಲ ಮಾಡಿರೋದು ಒಬ್ಬರೇ, ಯಾರಿಗೂ ಅವಕಾಶ ಇಲ್ಲ. ರಾಮ ಮಂದಿರ ವಿಚಾರಕ್ಕೆ ಬರೋದಾದ್ರೆ, ರಾಮ ಮಂದಿರ ಉದ್ಘಾಟನೆ ಮಾಡಿದ್ದು ಬಿಜೆಪಿಯವರು ವೋಟ್ ತೆಗೆದುಕೊಳ್ಳುವಂತಹ ಗಿಮಿಕ್ಸ್ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಅನ್ನಿಸ್ತಾ ಇದೆ? ಹೌದು, ಅದು ಆಗಿರೋದು ಹೌದು. ರಾಮ ಮಂದಿರ ಅದು ಯಾವತ್ತೂ ಆಗಬೇಕಾಯ್ತು, ಆಗಿದೆ, ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅದು ಆ ಗಿಮಿಕ್ಸ್. ಅದು ಎಲೆಕ್ಷನ್ ವಿಚಾರದಲ್ಲಿ ಫಾಸ್ಟಾಗಿ ಅದು ಅಮೌಂಟ್ ಹಾಕ್ಬಿಟ್ಟು ಪ್ರತಿಯೊಂದು ಮಾಡಿರೋದು ಅದು ರಾಜಕೀಯಕ್ಕಾಗಿದೆ. ಓಕೆ, INDI ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಿಂದ ಹಲವಾರು ಪ್ರಬಲ ನಾಯಕರು ಅಲ್ಲಿಂದ ಬಿಜೆಪಿಗೆ ಹಾರ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ?
ಈಗ ಈ ಕಡೆನೂ ಹಾರೋರು ಇದ್ದಾರೆ, ಆ ಕಡೆನೂ ಹಾರೋರು ಇದ್ದಾರೆ. ಯಾರೇನು ಈಗ ಮೊದಲು ಪಕ್ಷ ಪಾರ್ಟಿ ಯಾರು ಮಾಡ್ತಾರೆ ಅವ್ರು ತೆಗೆದಾಕ್ಬೇಕು. ಒಂದೇ ಪಾರ್ಟಿ, ಯಾವುದೇ ಪಾರ್ಟಿ ಇದ್ದರೂ ಒಂದೇ ಪಾರ್ಟಿ ಇರಬೇಕು. ಪಕ್ಷಪಾತ ಮಾಡೋದು ಯಾವುದೇ ಇರಲಿ, ಆ ಪಕ್ಷ ಹೋಗೋದು ಅದು ಯಾವುದೋ ರದ್ದಾಗಬೇಕು. ಸಿಂಗಲ್ ಯಾವುದೇ ಪಾರ್ಟಿ ಇದ್ರೂ ಒಂದೇ ಪಾರ್ಟಿ ಇರಬೇಕು. ಆ ಟೈಮ್ ಮಾಡಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ತೀನ. ಅವ್ರು ಈ ಕಡೆ ಓಡೋದು ಈಗ ಮಾಮೂಲಿ, ಆ ಕಡೆ ಹಾರೋದು ಈ ಕಡೆ ಹಾರೋದು. ಈ ಮೀನು ಹೆಂಗೆ ಬೀಳ್ತದೆ, ಬಲೆ ಇದ್ದಾಗ ಹೆಂಗೆ ಹಾರ್ತದೆ, ಆ ಟೈಮ್ 6 ಜನ ಬಿಟ್ಟರೆ ಅವ್ರಿಗೇನು ಯಾವ ಇದಾಗಲ್ಲ. ಓಕೆ, ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಸಿದ್ದರಾಮಯ್ಯ ಮಾಡಿದ್ರೆ ಕರೆಕ್ಟ್ ಇದೆ, ಆದರೆ ಜನ ಗ್ಯಾರಂಟಿ ಸಿಗ್ತಾ ಇದೆಯಾ? ಗ್ಯಾರಂಟಿ 80% 90% ಸಿಕ್ಕಿದೆ, ಇಲ್ಲಾಂತಿಲ್ಲ. 90% ಸಿಕ್ಕಿದೆ, ಆದರೆ 10% ಸಿಕ್ಕಿಲ್ಲ ಇರ್ಬೋದು. ಯಾರೋ ನಾವು ಯಾಕೆ ಅನುಕೂಲ ಇರೋದು ಯಾಕೆ ಹೋಗ್ಬೇಕು ಅನ್ನೋದಕ್ಕೆ ಎಷ್ಟೋ ಮಾಡ್ಕೊಂಡಿಲ್ಲ, ಹಾಗಾಗಿ ಅವರಾಗಿದೆ. ಸೊ ತೇಜಸ್ವಿ ಸೂರ್ಯ ಅವರ 2 ಅವಧಿಗಳ ನೀವು ನೋಡಿರ್ತೀರಾ, ಅವ್ರು ಹೇಗೆ ಆಳ್ವಿಕೆ ಮಾಡಿರ್ತಾರೆ ಅಂತ ಹೇಳಿ, MP ಆಗಿ ಹೇಗಿದ್ರು ಅಂತ. ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? 100ಕ್ಕೆ 60. JDS BJP ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದು ಆಗಲ್ಲ, ಅದು ಅವ್ರು ಸೋಲ್ತಾರೆ ಬಿಡಿ. ಅಲ್ಲ, ಅದು ವೇಸ್ಟ್ ಆಗ್ತದೆ ಪಾಪ. ಪ್ರಧಾನಿ ಮಾಡ್ಕೊಂಡಿದ್ದ ಉದ್ದೇಶ ಏನಂತೆ ಅದು ಮಾಡಬಾರ್ದಾಯ್ತು, ಅದು ಸೇರ್ಕೊಂಡಿದ್ದಾರೆ. ಅದು ಯಾವತ್ತೂ ಆಗಲ್ಲ, ಒಂದು ಸೀಟು ಬರೋಲ್ಲ, ಒಂದು ಸೀಟು ಬರೋಲ್ಲ. ಸರಿ ಸರ್, 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಈ ಒಂದು 28 ಕ್ಷೇತ್ರದಲ್ಲಿ BJP ಎಷ್ಟು ಗೆಲುವು ಸಾಧಿಸುತ್ತೆ, ಕಾಂಗ್ರೆಸ್ ಎಷ್ಟು ಗೆಲುವು ಸಾಧಿಸುತ್ತೆ? 12 ಸೀಟು BJP, 12 ಆಯಿತಾ, 8 ಸೀಟು ಕಾಂಗ್ರೆಸ್. ಈ ಒಂದು ಏನು ಬೆಂಗಳೂರು ದಕ್ಷಿಣ ವಲಯವನ್ನ BJP ಭದ್ರಕೋಟೆ ಅಂತಾನೆ ಕರೀತಾರೆ. ಈ ಭದ್ರಕೋಟೆಯನ್ನ ಈಗ ಛಿದ್ರ ಮಾಡೋಕೆ ಕಾಂಗ್ರೆಸ್ ಏನಾದ್ರೂ ನಿಲ್ಲುತ್ತೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಗ್ಯಾರಂಟಿ, ಗ್ಯಾರಂಟಿ ಪಕ್ಕ ಬರುತ್ತೆ. ಗ್ಯಾರಂಟಿ, ಹೌದು. ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಗೆ ಯಾರು MP ಆದ್ರೆ ಉತ್ತಮ ಅಂತ, ನಿಮ್ಗೆ ಯಾರು MP ಆದ್ರೆ ಉತ್ತಮ ಅಂತ ಅನ್ಸುತ್ತೆ? BJPಯಲ್ಲಿ ಈಗ ಕೇಳಿ ಬರ್ತಾ ಇರೋ ಹೆಸರು ತೇಜಸ್ವಿ ಸೂರ್ಯ ಅವ್ರದ್ದು, ಹಾಗೆ ಕಾಂಗ್ರೆಸ್ನಲ್ಲಿ ಸೌಮ್ಯ ರೆಡ್ಡಿ ಅವರು ಇದ್ದಾರೆ, ಹಾಗೆ ನಿಕೇತ್ ರಾಜ್ ಅವರು ಕೂಡ, ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ನಿಮ್ಗೆ ಯಾರು ನಿಮ್ಮ MP ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ನಮಗೆ ಸೌತ್ ಪಾರ್ಲಿಮೆಂಟಲ್ಲಿ ತೇಜಸ್ವಿ ಸೂರ್ಯ 5 ವರ್ಷ ಆಯಿತು. ಅವರು ಈ ಕ್ಷೇತ್ರಕ್ಕೆ ಗಮನನೂ ಕೊಟ್ಟಿಲ್ಲ, ಕಾಲು ಹಾಕಿಲ್ಲ, ಮುಖನೂ ತೋರಿಸಿಲ್ಲ. ಅವರು ಈ ಕ್ಷೇತ್ರದಲ್ಲಿ ಕಳೆದೋಗಿದ್ದಾರೆ ಅಂತ ನಾನು ಹೇಳಬಲ್ಲೆ, ಆಯಿತಾ. ಅವರು ಏನು ಕೆಲಸ ಮಾಡಿಲ್ಲ, ಮತ್ತು ಇಲ್ಲದೇ ಇರೋ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ವಿನ ಒಂದು ಸೌಜನ್ಯತೆಯಾಗಿ ಎಲ್ಲರೂ ಬದುಕೋ ಇದರಲ್ಲಿ ಇಲ್ಲ ಅವರು. ಅದರಿಂದ ಅಂಥ MP ನಮಗೆ ಬೇಕಾಗಿಲ್ಲ. ನಮಗೆ ಸೌಮ್ಯ ರೆಡ್ಡಿ ಆಗಲಿ ಬೇರೆ ಯಾರೇ ಆಗಲಿ ಒಳ್ಳೆ ವ್ಯಕ್ತಿ ನಿಂತ್ಕೊಂಡ್ರೆ ನಾವು ಅವ್ರು ಓಟ್ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ತೇಜಸ್ವಿ ಸೂರ್ಯನಿಗೆ ಓಟ್ ಹಾಕಲ್ಲ ಮೇಡಮ್. ಓಕೆ, ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸವನ್ನ ಸರಿಯಾಗಿ ಮಾಡಿಲ್ವಾ? ಹಾಗಾದ್ರೆ ನಿಮ್ಮ ಸಮಸ್ಯೆ ಏನು ಈ ಒಂದು ಕ್ಷೇತ್ರದಲ್ಲಿನ ಜನತೆಯ ಸಮಸ್ಯೆ? ಮೇಡಮ್, MP ಕೋಟಾದಲ್ಲಿ ಸುಮಾರು ಅನುದಾನಗಳಿದೆ. ಯಾವುದೇ ಅನುದಾನ ತರೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ಅವ್ರು ಏನಿದ್ರು ಇಲ್ಲದೇ ಇರೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಜನಗಳಿಗೆ ಗೊಂದಲ ಮಾಡ್ತಾರೆ ವಿನ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ಸರ್, ರಾಷ್ಟ್ರೀಯ ಹೆದ್ದಾರಿ ಅದನ್ನ ಪ್ರಾಜೆಕ್ಟ್ ಒಂದು ತಗೊಂಡ್ ಬಂದ್ರಲ್ಲ ಸರ್ ಅವರು? ಹಾಂ ಮೇಡಮ್, ಅದು ಅವರಿಲ್ಲ ಯಾರೇ ಆದ್ರೂ ಮಾಡಲೇಬೇಕು. ಅದು ಸರ್ಕಾರದ, ಅದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಅದಾಗಲೇಬೇಕು. ಸೊ ಈ ಒಂದು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕುಂಠಿತವಾಗಿದೆ? ಮೂಲಭೂತ ಸೌಕರ್ಯಗಳು ಯಾವುದೂ ಆಗಿಲ್ಲ ಮೇಡಮ್. ಇರೋದ್ರಲ್ಲಿ ಕಾಂಗ್ರೆಸ್ಸೇ ಪರವಾಗಿಲ್ಲ. ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಅದರಿಂದ ಈ ಥರ ತೇಜಸ್ವಿ ಸೂರ್ಯ ಅಂತ MP ನಮಗೆ ಬೇಕಾಗಿಲ್ಲ, ನಮ್ಮ ಕ್ಷೇತ್ರ ಬೇಕಾಗಿಲ್ಲ. ಗೋ ಬ್ಯಾಕ್ ಅಂತ ಹೇಳ್ಬೋದು. ಓಕೆ ಸರ್, ಈಗ MLA ನೋಡೋದು ಆದ್ರೆ ಕೃಷ್ಣಪ್ಪ ಅವರಿದ್ದಾರೆ, ಅವರು ಪಕ್ಕ ಕಾಂಗ್ರೆಸ್ ಅವರು. ಹಾಗೆ MP ನೋಡೋದಾದ್ರೆ ತೇಜಸ್ವಿ ಸೂರ್ಯ ಇದ್ದಾರೆ, ಅವರು BJP. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ನಿಜಕ್ಕೂ ನಿಮ್ಗೆ ಅಭಿವೃದ್ಧಿ ಆಗ್ತಾ ಇದೆಯಾ? MLA ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಅವ್ರವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆದರೆ MP ಕ್ಷೇತ್ರ ಅಂತ ಬಂದಾಗ ಅವ್ರ ಅನುದಾನದಲ್ಲಿ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ. ಅವರು ಇಲ್ಲಿವರೆಗೆ ಆಗಲಿ ಅವರು 25 ಜನ MP ಗಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ. 25 ಜನ MP ಕರ್ನಾಟಕದ ಬಗ್ಗೆ ಒಂದು ಸಾರಿನೂ ಅವರು ಧ್ವನಿ ಎತ್ತಿಲ್ಲ. ಅದರಿಂದ ಆ ಥರ MP ನಮಗೆ ಬೇಕಾಗಿಲ್ಲ. ಗೋ ಬ್ಯಾಕ್ ಅಂತ ಹೇಳ್ತೀವಿ ಮೇಡಮ್. ಓಕೆ ಸರ್, ಈಗ ಮಾರ್ಕ್ಸ್ ಕೊಡೋದಾದ್ರೆ ನಿಮ್ಮ MP-ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 100ರಲ್ಲಿ? 95 ಕೊಡ್ತೀವಿ ಮೇಡಮ್. 100ಕ್ಕೆ 95 ತೇಜಸ್ವಿ ಸೂರ್ಯ ಅವರಿಗೆ ಮಾರ್ಕ್ಸ್ ಕೊಡ್ತಾ ಇದ್ದೀರಾ? ಅವ್ರಿಗಲ್ಲ ಮೇಡಮ್, ಸೌಮ್ಯ ರೆಡ್ಡಿಗೆ ಕೊಡ್ತೀವಿ
ನಾನ್ ಕೇಳಿದ್ದು ಈಗ ಎಟ್ ಪ್ರೆಸೆಂಟ್ ತೇಜಸ್ವಿ ಸೂರ್ಯ ಅವ್ರು ಇದ್ದಾರಲ್ವಾ, ಸೊ ಅವರಿಗೆ 100ಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀರಾ? 3 ಕೊಡ್ತೀವಿ ಮೇಡಮ್. 3? 3 ವೈ ಸರ್? 3 ಅಷ್ಟೇ. ಓಕೆ. ಸೊ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಇದು ದಕ್ಷಿಣ ಅಂತಂದ್ರೆ, ಬೆಂಗಳೂರು ದಕ್ಷಿಣ ಅಂತಂದ್ರೆ ಇದು ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಸೊ ಆ ಭದ್ರಕೋಟೆಯನ್ನ ಪುಡಿ ಮಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಸಾಧ್ಯ ಆಗತ್ತಾ? ಮೇಡಮ್, ಭದ್ರಕೋಟೆ ಅಂತಂದರೆ ಇದು ಯಾರ ಅಪ್ಪನ ಸೊತ್ತು ಅಲ್ಲ ಮೇಡಮ್. ಇದು ಇಲ್ಲಿ ಮತದಾರರ ಸೊತ್ತು. ಮತದಾರರು ಸೊತ್ತಾಗಿರೋದ್ರಿಂದ ನಾವು ಯಾರನ್ನಾರು ಆಯ್ಕೆ ಮಾಡ್ಬೋದು, ಅವರೇ ಅಂತೇನಿಲ್ಲ. ಇದು ಅಪ್ಪ ಹಾಕಲ್ದ ಆಲ್ಮರ ಅಲ್ಲ ಮೇಡಮ್. ನಾವು ಬದಲಾಗಬೇಕು, ಜನ ಬದಲಾಗಬೇಕು, ಆವಾಗಲೇ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಯಾರು ಪ್ರಧಾನ ಮಂತ್ರಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನಿಸ್ತಾ ಇದೆ? ಕಾಂಗ್ರೆಸ್ಸಿಂದ ಪ್ರಧಾನಮಂತ್ರಿ ಆದರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಬಿಟ್ಟರೆ ನೆಕ್ಸ್ಟ್ ಅರವಿಂದ್ ಕೇಜ್ರಿವಾಲ್ ಪ್ರಧಾನಮಂತ್ರಿ ಆಗಬೇಕು ಮೇಡಮ್. ಓಕೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಕಾಂಗ್ರೆಸ್ ಇಂದ? ಅವ್ರಿಗೆ ಇನ್ನೂ ವಯಸ್ಸಿದೆ, ನೆಕ್ಸ್ಟ್ ಆಗ್ಬೋದು ಮೇಡಮ್. ಇನ್ನು ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ಗೆ ಆಗ್ಬೋದು. ಮೋದಿ ಅವ್ರು ಯಾಕೆ ಆಗ್ಬಾರ್ದು? ಮೇಡಮ್, ಮೋದಿ ಅವರು 10 ವರ್ಷ ಆಳಿದ್ದಾರೆ. ಅವ್ರ ಆಡಳಿತ ಹೆಂಗೆ ಅಂತ ಜನ ಎಲ್ಲ ನೋಡಿದ್ದಾರೆ. ಸುಳ್ಳು ಹೇಳ್ಕೊಂಡು ಎಷ್ಟು ವರ್ಷ ಬದುಕ್ತಾರೆ ಹೇಳಿ? 10 ವರ್ಷ ಆಯಿತು ಸುಳ್ಳು ಹೇಳಿ ಜನಗಳನ್ನ ನಂಬಿಸಿ ಮೋಸ ಮಾಡಿ ಅವರು ಅಡ್ವರ್ಟೈಸ್ಮೆಂಟ್ಗೆ ಮಾತ್ರ ಸೀಮಿತ ವಿನ ಅವ್ರ ಅಭಿವೃದ್ಧಿಗಲ್ಲ ಮೇಡಮ್. ಬಡವರು ಬದುಕೋಕ್ಕಾಗಲ್ಲ, ಕಷ್ಟ ಇದೆ ತುಂಬ. ಸೊ ಸರ್, INDIA ಪಕ್ಷದಿಂದ ಅಥವಾ INDIA ಮೈತ್ರಿ ಒಕ್ಕೂಟದಿಂದ ತುಂಬಾ ಜನ ಪ್ರಬಲ ನಾಯಕರು ಬಿಜೆಪಿಗೆ ಹೋಗಿದ್ದಾರೆ. ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಏನಾದರೂ ಬಲ ಕಳೆದುಕೊಳ್ತಾ ಇದೆಯಾ? ಖಂಡಿತ ಬಲ ಕಳ್ಕೊಂಡಿಲ್ಲ ಮೇಡಮ್. ಹೋಗೋರು ಹೋಗ್ಬೋದು, ಅವ್ರೇನು ಬಲ ಏನು ಕಳ್ಕೊಂಡಿಲ್ಲ. ಬರುತ್ತೆ ಈ ಸಾರಿ ಕಾಂಗ್ರೆಸ್ 100% ಬರುತ್ತೆ ಮೇಡಮ್. ಈ ಪಕ್ಷದಿಂದ ಆ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಇಂದ ಬಿಜೆಪಿಗೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಓಡಾಡ್ತಾ ಇರುವಂತಹ ನಾಯಕರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಇಲ್ಲಿ ಪಕ್ಷ ಮುಖ್ಯ. ಅವರು ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅಲ್ಲಿಗೆ ಹೋಗ್ಬೋದು, ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬರ್ಬೋದು. ಅದು ಸರ್ವೇ ಸಾಮಾನ್ಯ. ಟಿಕೆಟ್ಗೋಸ್ಕರ ಹೋಗ್ತಾರೆ ಅಷ್ಟೇ. ಆದರೆ 10 ವರ್ಷ ಮೋದಿ ಸರ್ಕಾರ ನೋಡಿದ್ದಾರೆ ಜನ. ಆದ್ದರಿಂದ ಈ ಸಾರಿ ಮೋದಿ ಸರ್ಕಾರನ ತಿರಸ್ಕಾರ ಮಾಡ್ತಾರೆ ಮೇಡಮ್. ಕಾಂಗ್ರೆಸ್ ಏನಾದರೂ ಈಗ ಬೆಂಗಳೂರು ದಕ್ಷಿಣದಲ್ಲಿ ಗೆದ್ರೆ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಯಾರೇ ಗೆಲ್ಲಿ, ಸೌಮ್ಯ ರೆಡ್ಡಿ ಅವರಿಗಾದ್ರೂ ಟಿಕೆಟ್ ಸಿಗಲಿ ಅಥವಾ ನಿಕೇತ್ ರಾಜ್ ಅವರಿಗಾದ್ರೂ ಟಿಕೆಟ್ ಸಿಗಲಿ, ಯಾರೇ ಬಂದರೂ ಕೂಡ ಕಾಂಗ್ರೆಸ್ ಅವ್ರು ಬೇಕು ಅಂತ ನೀವೇ ಹೇಳಿದ್ದೀರಾ. ಸೊ ಏನು ಎಕ್ಸ್ಪೆಕ್ಟೇಷನ್ ಏನಿದೆ? ಮೂಲಭೂತ ಸೌಕರ್ಯಗಳು ಫಸ್ಟ್ ಮಾಡಬೇಕು ಮೇಡಮ್. ಹಾಂ, ಜನಸಾಮಾನ್ಯರಿಗೆ ಸ್ಪಂದಿಸಬೇಕು. ಮತ್ತು ಯಾವುದೇ ಥರದ ಗಲಭೆಗಳಾಗಬಾರ್ದು, ಗಲಾಟೆಗಳಾಗಬಾರ್ದು. ಹಿಂದೂ ಮುಸ್ಲಿಮ್ಸು, ಕ್ರೈಸ್ಟರು, ದಲಿತರು, ಈ ಥರ ಗಲಾಟೆಗಳಾಗಬಾರ್ದು. ಎಲ್ಲರೂ ಕೂಡಿ ಬಾಳ್ಬೇಕು ಮೇಡಮ್. ಸರ್, ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮತ್ತು ಗ್ಯಾರಂಟಿ ನಿಮ್ಮ ಮನೆ ಹತ್ರ ಬಂದು ತಲುಪ್ತಾ ಇದೆಯಾ? ನಿಮ್ಮ ಮನೆಗೆ ಬಂದು ಸೇರ್ತಾ ಇದೆಯಾ ಗ್ಯಾರಂಟಿಗಳು? ಖಂಡಿತ ತಲುಪ್ತಾ ಇದೆ ಮೇಡಮ್. ಗ್ಯಾರಂಟಿ ಇಷ್ಟ ಆಗಿದೆ. ಜನ ಅದನ್ನು ನೋಡಾದರೂ ಓಟ್ ಹಾಕಬೇಕು. ಅಷ್ಟು ಸವಲತ್ತು ಪಡ್ಕೊಂಡು ಓಟ್ ಹಾಕಿಲ್ಲ ಅಂತಂದರೆ ನಿಜಕ್ಕೂ ಅವ್ರ ಮನ್ಸರಲ್ಲ ಮೇಡಮ್. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಬಿಜೆಪಿ ಹಾಗೆ JDS ಮೈತ್ರಿ, ಇದರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, JDS ಮುಳುಗೋಗ್ತಾ ಇರುವಂಥ ಪಕ್ಷ. ಅದರಿಂದ ಅವರು ಏನೋ ಒಂದು ಉಲ್ಕಡ್ಡಿ ಸೇರಿಕೊಂಡು ದಡ ಸೇರ್ಕೊಳ್ಳೋಂಥ ಅವರು BJPಗೆ ಹೋಗಿದ್ದಾರೆ. BJPಯವರು JDSನ ಮುಳುಗಿಸ್ತಾರೆ. ಆ ಮುಳುಗಿಸ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. JDS ಅವರು ಅವ್ರನ್ನ ನಮ್ಮನ್ನು ಎಳ್ಕೊತಾರೆ ಅಂತ, ಸಪೋರ್ಟ್ ಮಾಡ್ತಾರೆ ಅಂತ ಹೋಗಿದ್ದಾರೆ. ಆದರೆ ಮುಳುಗಿಸ್ತಾರೆ. ಹಿಂದೆ JDS ಅವರು BJPಯವ್ರಿಗೆ ಮೋಸ ಮಾಡಿದ್ದಾರೆ. ಆ ಮೋಸನ ಇವಾಗ ತೀರ್ಸ್ಕೊತಾರೆ ಮೇಡಮ್. ಸರ್, ಈಗ 28 ಮತಕ್ಷೇತ್ರ ಇದೆ. ಸೊ ಆ ಕ್ಷೇತ್ರದಲ್ಲಿ 28 ಕ್ಷೇತ್ರಗಳಲ್ಲಿ BJP ಎಷ್ಟು ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಗೆಲ್ಬೋದು, ಅಥವಾ BJP JDS ಮೈತ್ರಿ ಎಷ್ಟು ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಗೆಲ್ಬೋದು? 20 ಸೀಟು ಕಾಂಗ್ರೆಸ್ ಬರುತ್ತೆ ಮೇಡಮ್. 8 ಕ್ಷೇತ್ರ BJP ಬರ್ಬೋದು. JDS 1 ಬರಲ್ಲ ಮೇಡಮ್.